ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ ಗಂಗಾ ಮತ್ತು ಆರ್ಕೆಗೆ ಬಿಗ್ ಶಾಕ್ನ ಕೊಟ್ಟಿದ್ದಾಳೆ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಂಗಾ ಕಾರಿಂದ ಬಂದು ಇಳಿತಾಳೆ. ಬೃಂದ ನೀರು ಹಿಡಿಯೋಕೆ ನಿಂತಿದ್ದವಳು ಗಂಗಾನ ನೋಡಿ ಆಚೆ ಹೋಗ್ತಾಳೆ. ಈಚೆ ಭಾರ್ಗವಿ ನಿರ್ಮಲಾ ಜೊತೆಗೆ ಗ್ಯಾಸ್ ಒಲೆಗೆ ಪೂಜೆ ಮಾಡಿ ಗ್ಯಾಸ್ ಹಚ್ಚುತ್ತಾಳೆ. ಅಜ್ಜಿ, ನಾವು ಮನೆಗೆ ಬಂದು 2 ದಿನ ಆಯಿತು, ಆದರೆ ಇವಾಗ ಯಾಕೆ ಹಾಲು ಉಕ್ಕಿಸ್ತಿದ್ವಿ ಅಂತಾಳೆ ಭಾರ್ಗವಿ. ಬಂದಿದ್ದ ದಿನವೇ ಹಾಲು ಉಕ್ಕಿಸ್ಬೇಕಾಗಿತ್ತು ಭಾರ್ಗವಿ, ಆದರೆ ನಮ್ಮ ಮನಸ್ಸುಗಳೆಲ್ಲ ಸರಿ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಆದರೆ ಬಂದಾಗಿಂದ ಒಂದಲ್ಲ ಒಂದು ಅಪಶಕುನ ನಡೀತಾನೆ ಇದೆ, ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಇನ್ನೂ ತಡ ಆದರೆ ಸುಮ್ಮನೆ ಇರಲ್ಲ ಅಂತ ಒಳ್ಳೆ ಶುಭ ದಿನ ನೋಡಿ ಹಾಲು ಉಕ್ಕಿಸ್ತಿದ್ದೀವಿ ಅಂತಾರೆ ಶಕುಂತಲಾ. ಅಜ್ಜಿ, ನೀವು ನಂಬಿರೋ ಸಂಪ್ರದಾಯ ಏನೋ ಸರಿ, ಆದರೆ ನಿಮ್ಮ ಕೆಟ್ಟ ಕನಸುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅಜ್ಜಿ, ಯಾಕಂದರೆ ಮಾವನ ಜೊತೆ ನಾವೆಲ್ಲರೂ ಇದ್ದೀವಿ, ಏನೂ ತೊಂದರೆ ಆಗಲ್ಲ, ಸರಿನಾ ಅಂತಾಳೆ ಭಾರ್ಗವಿ. ಅತ್ತೆ ಹೇಳ್ತಿರೋ ಮಾತು ಸರಿಯಾಗೇ ಇದೆ ಭಾರ್ಗವಿ. ನಮ್ಮ ಜೀವನದಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತಿದ್ರೆ ಕನಸು ಯಾವುದು ನನಸು ಯಾವುದು ಒಂದೂ ಗೊತ್ತಾಗ್ತಿಲ್ಲ. ನಗ್ನಗ್ತಾ ಅಕ್ಕ ಅಂದಿದ್ದ ಸಾಕ್ಷಿ ಅರ್ಜುನನ ಮಗ ಇದ್ದಂಗಲ್ವಾ ಅಂತ ಹೇಳ್ತಿದ್ದಿದ್ದು ಜಗನ್, JP ಅಣ್ಣ ನನ್ನ ಜೀವನ ಕಟ್ಕೊಟ್ರು ಅಂತ ಹೇಳ್ತಿದ್ದಿದ್ದು ಜಗನ್, ಈಗ ಅವರೇ ನಮ್ಮ ಬೆನ್ನಿಗೆ ಚೂರಿ ಚುಚ್ಚಿದ್ದಾರೆ. ಇನ್ನೂ ಆ ಶಕ್ತಿ ಪ್ರಸಾದ್, ಗಾಯತ್ರಿ ದೇವಿ ಯಾವ ಲೆಕ್ಕ ಹೇಳು ಭಾರ್ಗವಿ? ಎಲ್ಲರೂ ನನ್ನ JPನ ಈ ಕೇಸಲ್ಲಿ ಸಿಕ್ಕಿಸಬೇಕು ಅಂತಲೇ ಕಾಯ್ತಿದ್ದಾರೆ. ಬಂಗ್ಲೆನೇ ಆಗಲಿ ಗುಡಿಸಲೇ ಆಗಲಿ JP ಇಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ಭಾರ್ಗವಿ. ನನ್ನ ಆಸ್ತಿ ಅಂತಸ್ತು ಬಂಗ್ಲೆ ಎಲ್ಲ ನನ್ನ JPನೇ, ದಯವಿಟ್ಟು ಅವರನ್ನು ಉಳಿಸ್ಕೊಡು ಅಂತ ಕೈ ಮುಗಿತಾರೆ ನಿರ್ಮಲಾ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ನೋಡಿ ಮಾವನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತಾಳೆ ಭಾರ್ಗವಿ. ಅಲ್ಲಿ ನೋಡು ನಿರ್ಮಲಾ, ಹಾಲು ಎಷ್ಟು ಚೆನ್ನಾಗಿ ಉಗ್ತಾ ಇದೆ, ಎಲ್ಲ ಒಳ್ಳೆಯದಾಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತಾರೆ ಶಕುಂತಲಾ. ಈಚೆ JP ಮನೆ ಮುಂದೆ ಹೊರಗಡೆ ತಿರುಗ್ತಾ ಇರ್ತಾರೆ. ಕಾಲಿಗೆ ಕಲ್ಲೆಡ್ವಿ ಬೀಳಕ್ಕೆ ಶುರು ಆಗ್ತಾರೆ. ಆಗ ಅರ್ಜುನ್ ಬಂದು ಏನಾಯಿತು ಅಂತ ಕಾಲನ್ನು ಹಿಡ್ಕೊತಾನೆ. ಏನಿಲ್ಲ ಅಂತ ಹೇಳ್ತಾರೆ JP. ನೋಡಿ, ಗಾಯ ಆಗಿದೆ ಅಂತಾನೆ ಅರ್ಜುನ್. ಏನು ಎಡವಿದೆ ಅಷ್ಟೇ ಅಂತಾರೆ JP. ಕಲ್ಲು ತಾಗಿ ಗಾಯ ಆಗಿದೆ, ಬ್ಲಡ್ ಬರ್ತಿದೆ ಡ್ಯಾಡ್ ಅಂತಾನೆ ಅರ್ಜುನ್. ಯಾಕೋ ನನ್ನ ಟೈಮೇ ಸರಿಯಾಗಿಲ್ಲ ಅನಿಸುತ್ತೆ ಅರ್ಜುನ್, ಮನಸ್ಸಲ್ಲಿ ಏನೋ ತಳಮಳ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅನ್ನೋ ಭಯ ಕಾಡ್ತಿದೆ ಅಂತಾರೆ JP. ಡ್ಯಾಡ್ ಪ್ಲೀಸ್, ಏನು ಮಾತಾಡ್ತಿದ್ದೀರಾ? ನೋಡಿ, ನಿಮಗೇನು ಆಗಲ್ಲ, ಆಗೋಕ್ಕೆ ನಾವು ಬಿಡೋದು ಇಲ್ಲ. ಡ್ಯಾಡ್ 1 ನಿಮಿಷ ಇರಿ, ಫಸ್ಟ್ ಏಡ್ ಬಾಕ್ಸ್ ತರ್ತೀನಿ ಅಂತ ಅರ್ಜುನ್ ಒಳಗೆ ಹೋಗ್ತಾನೆ. ನನ್ನ ಹಣೆ ಬರ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಮಗನೇ, ನಾನು ಒಬ್ಬನೇ ಹೋಗಿ ನೀವೆಲ್ಲರೂ ಸುಖವಾಗಿರ್ತೀರಾ ಅಂತಂದರೆ ನನಗೆ ಆ ಸಾವು ನೋವು ಒಪ್ಪಿಗೆ ಇದೆ ಅಂತಾರೆ. ಈಚೆ ಬೃಂದ ಗಂಗಾ ಮುಂದೆ ಬರ್ತಾಳೆ. ನಿನಗೆ ಕಂತೆ ದುಡ್ಡು ಕೊಟ್ಟಿದ್ದು ಬೀದಿಲಿ ನಿಂತು ಜಗಳ ಮಾಡಲಿ ಅಂತನಾ? ನಿನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ. ಥೂ, ಏನೇ ಆದರೂ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತಾಳೆ ಗಂಗಾ. ಇನ್ನೇನು ಮಾಡಲಿ ಅತ್ತೆ, ಮನೆಗೆ ಏನಾದರೂ ತಗೊಂಡು ಹೋಗೋಣ ಅಂತ ಬಂದರೆ ದುಡ್ಡೇಲಿಂದ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಹೀಗೆ ಕೆಲಸ ಮಾಡಿಸ್ಕೋತಾ ಇದ್ದೀನಿ ಅಂತಾಳೆ ಬೃಂದ. ಹಾಗಂತ ಎಷ್ಟು ದಿನ ಹೀಗೆ ಬೀದಿಲಿ ಅಲೆದಾಡ್ತಿರ್ತೀಯ? ಆಸ್ತಿ ನಿನ್ನ ಕೈ ಸೇರಬೇಕು ಅನ್ನೋ ನಿನ್ನ ಆಸೆ ಹೊರಟೋಯ್ತಾ ಅಂತಾಳೆ ಗಂಗಾ. ಅಯ್ಯೋ ಅತ್ತೆ, ಅದಿನ್ನೂ ಆಸೆ ಹಾಗೇ ಇದೆ, ಅದಕ್ಕೆ ತಾನೇ ನಾನು ಇನ್ನೂ ಜೀವ ಇಟ್ಕೊಂಡು ಕಾಯ್ತಿರೋದು. ಮನೆಯಲ್ಲಿ ಉಸಿರು ಕಟ್ತಾ ಇದ್ರು ನೀವು ಹೇಳೋ ಮಾತಿಗೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ ಗೊತ್ತಾ ಅತ್ತೆ. ಇನ್ನೊಂದು ವಾರ ಅಲ್ವಾ, ಎಲ್ಲ ವಾಪಸ್ ಸರಿ ಹೋಗುತ್ತೆ ಅಲ್ವಾ, ನನ್ನ ಕೈ ಆಸ್ತಿ ಸೇರುತ್ತೆ ಅಲ್ವಾ ಅಂತಾಳೆ ಬೃಂದ. ವಿಷಯ ನನ್ನ ಕೈ ಮೀರಿ ಹೋಗಿ ಭಾರ್ಗವಿ ಏನಾದರೂ ಮಾಡಿದರೆ ಆವಾಗ ಏನು ಮಾಡ್ತೀಯ ಬೃಂದ ಅಂತಾಳೆ ಗಂಗಾ. ಅತ್ತೆ, ಯಾಕೆ ಹಿಂಗೆ ಹೆದರಿಸ್ತೀರಾ? ಅದೇನು ಹೇಳಬೇಕೋ ನೇರವಾಗಿ ಹೇಳಿ ಅಂತಾಳೆ ಬೃಂದ. JP ಇದ್ದರೆ ಅಲ್ವಾ ಈ ಕೋರ್ಟು ಕೇಸು ಎಲ್ಲ, ಅವನಿಲ್ಲದೆ ಇದ್ದರೆ ಅಂತಾಳೆ ಗಂಗಾ. ಅಂದರೆ ಮಾವನ ಸಾಯಿಸೋದಾ ಅಂತಾಳೆ ಬೃಂದ. ನೋಡು ಬೃಂದ, ನಮ್ಮ ದಾರಿಗೆ ಅಡ್ಡ ಬರೋ ಕಳೆಗಿಡಗಳನ್ನು ಕಿತ್ತಾಕಲ್ವಾ, ಇದು ಹಾಗೇನೆ, ನಮ್ಮ ಗುರಿಗೆ ನಮ್ಮ ದಾರಿಗೆ ಅಡ್ಡ ಬರೋರನ್ನು ಮುಗಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಬೃಂದ. ಇರೋದು ಒಂದು ಜೀವನ, ನಾವು ಅಂದ್ಕೊಂಡು ಹಾಗೆ ಇರಬೇಕು. ನೋಡು, ಇದೊಂದು ಕೆಲಸ ಆದರೆ ನೀನು ಕೇಳಿರೋದೆಲ್ಲ ಸಿಗುತ್ತೆ, ಲಕ್ಸುರಿ ವಿಲ್ಲಾ, ಫಾರಿನ್ ಟ್ರಿಪ್ಪು ಅಂತ ಆರಾಮಾಗಿರ್ಬೋದು ನೀನು. ಪಾಪ ಪುಣ್ಯ ಅಂತ ಇಲ್ಲೇ ಇದ್ದು ಸಾಯ್ತೀಯೋ, JPನ ಸಾಯಿಸಿ ನೀನು ಆಸೆ ಪಟ್ಟ ಬದುಕನ್ನು ಬದುಕ್ತೀಯೋ? ಸರಿಯಾಗಿ ಯೋಚನೆ ಮಾಡು ಅಂತಾಳೆ ಗಂಗಾ. ಈಗ ಏನು ಮಾಡೋದತ್ತೆ ಅಂತಾಳೆ ಬೃಂದ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಬೃಂದ. ರಾತ್ರಿ ನೀನು ಮನೆ ಬಾಗಿಲನ್ನು ತೆಗೆದಿಡು, ಒಂದಿಷ್ಟು ಅತಿಥಿಗಳನ್ನು ನಿಮ್ಮ ಮನೆಗೆ ಕಳಿಸ್ತೀನಿ, ಅವರೆಲ್ಲ ನೋಡ್ಕೋತಾರೆ ಬೃಂದ ಅಂತಾಳೆ ಗಂಗಾ. ಮನೆಯವರನ್ನು ನಾನು ನೋಡ್ಕೋತೀನಿ ಬಿಡಿ ಅತ್ತೆ ಅಂತಾಳೆ ಬೃಂದ. ಮತ್ತು ಭಾರ್ಗವಿ ಅಂತಾಳೆ ಗಂಗಾ. ಭಾರ್ಗವಿನೂ ಸೇರಿಸಿ ಮನೇಲಿ ಯಾರು ಏನು ಮಾಡೋಕ್ಕಾಗದೆ ಇರೋ ಸ್ಥಿತಿಗೆ ನಾನು ತರ್ತೀನಿ. ನಿಮ್ಮ ಅತಿಥಿಗಳು ಮನೆಗೆ ಬರೋದು ಹೋಗೋದು, ಅಲ್ಲೇನು ನಡೀತು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂತಾಳೆ ಬೃಂದ. ಎಲ್ಲ ನಿನ್ನ ಕೈನಲ್ಲಿದೆ, ಹುಷಾರಾಗಿ ಹ್ಯಾಂಡ್ಲ್ ಮಾಡು ಅಂತ ಗಂಗಾ ಕಾರಲ್ಲಿ ಹೋಗ್ತಾಳೆ. ನನ್ನ ಕೈನಲ್ಲೇ ಕೆಲಸ ಮಾಡಿಸ್ತೀರಾ ಮಾವ, ನೋಡ್ತಾ ಇರಿ, ನಿಮ್ಮ ಕತೆಗೆ ಹೊಸ ತಿರುವು ನಾನು ಕೊಡ್ತೀನಿ ಅಂತಾಳೆ ಬೃಂದ. ಈಚೆ ಶ್ರೀಮಂತ ಮನೆಯೊಳಗೆ ಬಂದು ಏನಿದು, ಈ ಮನೇಲಿ ಇಷ್ಟೊಂದು ಪರಿಮಳ ಬರ್ತಿದೆಯಲ್ಲ, ಏನಿರ್ಬೋದು ಅಂತ ನೋಡ್ತಾ ಬರುವಾಗ ಬೃಂದ ಕಿಚನ್ನಲ್ಲಿ ಬಾದಾಮಿ ಹಾಲು ಮಾಡ್ತಿರ್ತಾಳೆ. ಆಗ ಶ್ರೀಮಂತ ಅವಳ ಹತ್ರ ಬಂದು
ಭೃಂಗ ಅಲ್ಲಲ್ಲ ಸಾರಿ ಬೃಂದ, ನೀನು ಅಪರೂಪಕ್ಕೆ ಅಡುಗೆ ಮನೆಗೆ ಬಂದರು ಆಹಾ ಅದೇನು ಪರಿಮಳ ಅಂತೀನಿ. ಬಾದಾಮ್ ಹಾಲು ಮಾಡಿದ್ಯಲ್ವಾ, ಇದರ ಪರಿಮಳಕ್ಕೆ ಒಂದು ಗ್ಲಾಸ್ ಅಲ್ಲ ಎಲ್ಲ ಗ್ಲಾಸನ್ನು ನಾನೇ ಘಟಘಟ ಅಂತ ಕುಡಿಬೇಕು ಅನ್ನಿಸ್ತಿದೆ ಅಂತಾನೆ ಶ್ರೀಮಂತ. ಇರಿ ಶ್ರೀಮಂತರೆ, ಮೊದಲು ಹೋಗಿ ಎಲ್ಲರೂ ಕುಡಿತಾರೋ ಇಲ್ವೋ ಕೇಳ್ಕೊಂಡು ಬನ್ನಿ, ಆಮೇಲೆ ಕೊಡ್ಬೋದಲ್ವಾ ಅಂತಾಳೆ ಬೃಂದ ನೀನು ಹುರಿದಿರೋ ಬಾದಾಮಿ ಬೀಜನ ಕುಟ್ಟಿ ಪುಡಿ ಮಾಡಿರೋ ಘಮಕ್ಕೆ ಅವರನ್ನೇನ ಕೇಳೋದು, ಅವರೇ ಇಲ್ಲಿಗೆ ಬಂದುಬಿಡ್ತಾರೆ ಅಂತಾನೆ ಶ್ರೀಮಂತರೇ, ಅದು ಮೊದಲೇ ಹಿಂದೆ ಮುಂದೆ ನೋಡಿ ದಿನಸಿ ತರ್ತಿದ್ದೀವಲ್ವಾ, ಆಮೇಲೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಲ್ವಾ, ಅದಕ್ಕೆ ನೀವು ಹೋಗಿ ಕೇಳ್ಕೊಂಡು ಬನ್ನಿ, ಅಕಸ್ಮಾತ್ ಉಳಿದ್ರೆ ಮಿಕ್ಕಿದ್ದೆಲ್ಲ ನಿಮಗೇನೆ, ಹೋಗಿ ಕೇಳ್ಕೊಂಡು ಬನ್ನಿ ಹೋಗಿ ಅಂತಾಳೆ ಬೃಂದ. ಶ್ರೀಮಂತ ಆಚೆ ಹೋಗ್ತಾನೆ. ಆಗ ಬೃಂದ ಎಲ್ಲ ಗ್ಲಾಸ್ಗೂ ನಿದ್ರೆ ಮಾತ್ರೆನ ಹಾಕ್ತಾಳೆ. ಆಗ ಶ್ರೀಮಂತ ವಾಪಸ್ ಬಂದು ಎಲ್ರಿಗೂ ಬೇಕಂತೆ ಅಂತ ಹಾಲನ್ನು ತಗೊಂಡು ಹೋಗ್ತಾನೆ. ಏನೇ ಬೃಂದ, ನೇರವಾಗಿ ವಿಷನೇ ಹಾಕೋದು ತಾನೆ, ಬರೀ ನಿದ್ರೆ ಮಾತ್ರೆ ಹಾಕ್ತಿದ್ಯಾ ಅಂತ ಅನ್ಕೋತಿದ್ದೀರಾ? ಬೆಳೆಯೋದಷ್ಟೇ ನನ್ನ ಗುರಿ, ಮಿಕ್ಕಿದ್ದೆಲ್ಲ ನಮ್ಮತ್ತೆ ಗಾಯತ್ರಿ ನಮ್ಮತ್ತೆ ಗಂಗಾ ನೋಡ್ಕೋತಾರೆ. ಇವತ್ತು ಈ ಮನೆ ದಿಕ್ಕೇ ಬದಲಾಗುತ್ತೆ, ಕಾಯ್ತಾ ಇರಿ ಅಂತಾಳೆ ಬೃಂದ. ಈಚೆ ಹೊರಗಡೆ ಅರ್ಜುನ್, JP, ಭಾರ್ಗವಿ ಕೂತಿರ್ತಾರೆ. ಆಗ ಶ್ರೀಮಂತ ಟಣ್ ಅಂತ ಬಾದಾಮಿ ಹಾಲನ್ನು ತಂದು, ಈ ತಂಪಾದ ತಂಗಾಳಿಲಿ ಬಿಸಿ ಬಿಸಿ ಬಾದಾಮಿ ಹಾಲು ತಗೊಳ್ಳಿ ಅಂತ 3 ಜನರಿಗೂ ಕೊಟ್ಟು ಶ್ರೀಮಂತ ತಾನು ತಗೋತಾನೆ. ಅರ್ಜುನ್, JP ಹಾಲನ್ನು ಕುಡಿತಿರ್ತಾರೆ. ಭಾರ್ಗವಿ ಸ್ವಲ್ಪ ಬಾಯಿಗೆ ಹಾಕಿ, ಈ ಹಾಲ್ಯಾಕೋ ವಿಚಿತ್ರ ಟೇಸ್ಟ್ ಬರ್ತಿದ್ಯಲ್ಲ ಅಂತಾಳೆ. ಹಾಲೋ ಬಾದಾಮ್ ಪುಡಿನೋ ಚೇಂಜ್ ಆಗಿರಬೇಕು, ಇರಲಿ ಬಿಡು ಅಂತಾರೆ JP. ಘಟಘಟ ಅಂತ ಕುಡಿದು ಮುಗಿಸ್ಬಿಟ್ಟೆ, ಹೋಗುತ್ತೆ, ಬೇಗ ಕುಡೀರಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ, ನಂದು ಖಾಲಿ ಅಂತಾಳೆ. ಬೃಂದ ಭಾರ್ಗವಿನ ನೋಡ್ತಾ, ಕುಡಿ ಭಾರ್ಗವಿ ಕುಡಿ, ನಾನು ಇವತ್ತು ಮನೇಲಿರುವಾಗಲೇ ಒಂದು ದೊಡ್ಡ ಘಟನೆ ನಡೆಯುತ್ತೆ, ಆದರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಿನಗೆ ಎಚ್ಚರ ಆಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರು ಆ ಮಂಪರಲ್ಲಿ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿನ್ನ ಹೆಂಡತಿ ಸೊಸೆ ಅನ್ನೋ ಪಟ್ಟ ಇವತ್ತಿಗೆ ಮುಗೀತು ಅಂತಾಳೆ ಬೃಂದ. ರಾತ್ರಿ ಆಗುತ್ತೆ. ಈಚೆ ಬೃಂದ ಬಂದು ಫೋನಲ್ಲಿ ಮೆಸೇಜ್ ಒತ್ತುತ್ತಾಳೆ. ಆಗ ರೌಡಿ ಮನೆಯೊಳಗೆ ಬರ್ತಾನೆ. ನಿಧಾನಕ್ಕೆ ಬಂದು ಶ್ರೀಮಂತನ ನೋಡ್ತಾ ಅಲ್ಲಿಂದ ಈಚೆ ಬಂದು ಅರ್ಜುನ್, ಭಾರ್ಗವಿ ಬೆಡ್ಶೀಟನ್ನು ತೆಗೆದು ನೋಡಿ ಅಲ್ಲ ಅಂತ JP ಹತ್ರ ಹೋಗಿ ಅವರಿಗೆ ಚಾಕು ಚುಚ್ಚಬೇಕು ಅನ್ನುವಾಗ ಭಾರ್ಗವಿ ಹಿಂದಿನಿಂದ ಅವನ ಕುತ್ತಿಗೆಗೆ ಬಟ್ಟೆಯನ್ನು ಬಿಗಿದು ಹಿಡ್ಕೊಂಡು ಎಳಿತಾಳೆ. ನಂತರ ಅವನ್ನ ಹಾಗೆ ಹೊರಗಡೆ ಕರ್ಕೊಂಡು ಬಂದು ಅವನ ಜೊತೆ ಫೈಟ್ ಮಾಡ್ತಾಳೆ. ಆಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಭಾರ್ಗವಿ. ಎಲ್ಲರೂ ಬಾದಾಮ್ ಹಾಲನ್ನು ಕುಡಿಯುವಾಗ ತನ್ನ ಗ್ಲಾಸಲ್ಲಿ ಇರೋದು ಹಾಲನ್ನೆಲ್ಲ ಅಲ್ಲೇ ಇರೋ ಗಿಡಕ್ಕೆ ಹಾಕಿರ್ತಾಳೆ ಭಾರ್ಗವಿ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ರೌಡಿ ಕೈನ ಮುರಿದು, ಈ ಭಾರ್ಗವಿನ ಅಷ್ಟು ಸುಲಭವಾಗಿ ವ್ಯಾಮರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ನನ್ನ ಮಾವನ ತಂಟೆಗೆ ಬಂದರೆ ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತಾಳೆ. ರೌಡಿ ಅಲ್ಲಿಂದ ಓಡಿ ಹೋಗ್ತಾನೆ. ಈಚೆ ಬೃಂದನ ಹತ್ರ ಗಂಗಾ, ಇಷ್ಟೊತ್ತಿಗೆ JP ಪ್ರಾಣ ಆಕಾಶದಲ್ಲಿ ಹಾರಾಡ್ತಿರುತ್ತೆ ಅಂತಾಳೆ. ಅತ್ತೆ, ನೀವು ಕಳಿಸಿರೋ ಅವನು ಕೆಲಸನ ಮುಗಿಸಿರ್ತಾನ ಅಂತಾಳೆ ಬೃಂದ. ನಮ್ಮ ಗ್ಯಾಂಗಲ್ಲಿರೋ ಬೆಸ್ಟ್ ಹುಡುಗನ ಕಳಿಸಿದ್ದೀನಿ, ಅವನು ಹಿಡಿದ ಕೆಲಸನ ಮುಗಿಸ್ದೇನೆ ವಾಪಸ್ ಬರೋದಿಲ್ಲ ಅಂತಾಳೆ ಗಂಗಾ. ಸೂಪರ್ ಅತ್ತೆ, ನೀವು ಯಾರು ಹೇಳಿ? ಗಂಗಾ, ಸಿಕ್ಕಾಕೊಳ್ದೆ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೀವು ಅಂತಾಳೆ. ಆಗ ಶಕ್ತಿ ಆರ್ಕೆ ಬರ್ತಾರೆ. 55 ಜನ ಕಲೆಕ್ಟ್ ಆಗಿದ್ದಾರೆ ತಾನೇ ಅಂತಾಳೆ ಗಂಗಾ. ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಡೈರಿನ ಶಕ್ತಿ ಗಂಗಾ ಮುಂದೆ ಹಿಡಿತಾರೆ. ಗಂಗಾ ಹೆಬ್ಬೆಟ್ಟನ್ನು ಒತ್ತುತ್ತಾಳೆ. ಅಲ್ಲ ಶಕ್ತಿಜಿ, ಗಂಗಾಜಿ JP ಪಾಟೀಲ್ನ ಖತಮ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ರು, ಇಷ್ಟೊತ್ತಲ್ಲಿ ಡೈರಿ ಯಾಕೆ ತಗೊಂಡು ಬಂದ್ರಿ ನೀವು ಅಂತಾರೆ ಆರ್ಕೆ. ಇಷ್ಟೆಲ್ಲ ನಡೀತಾ ಇರೋದೇ ಇದಕ್ಕೋಸ್ಕರ ಶಿವ ಅಂತಾರೆ ಶಕ್ತಿ. ಆಗ ಗಂಗಾ ಡೈರಿ ತೋರಿಸ್ತಾ, ಇದು ಬರೀ ಡೈರಿ ಅಲ್ಲ, ನಮ್ಮ ನೆಟ್ವರ್ಕ್ ಪೂರ್ತಿ ಐಡೆಂಟಿಟಿ ಡೀಟೇಲ್ಸ್ ಎಲ್ಲ ಈ ಡೈರಿನಲ್ಲಿದೆ. ಇಷ್ಟು ವರ್ಷದ ನಮ್ಮ ದಂಧೆ, ನಮ್ಮ ವ್ಯವಹಾರ ಎಲ್ಲದಕ್ಕೂ ಇರೋದು ಇದು ಒಂದೇ ಸಾಕ್ಷಿ ಅಂತಾಳೆ ಗಂಗಾ. ಮತ್ಲಬ್ ಇಸ್ ಡೈರಿ ಮೇ ಸಬ್ ಕುಚ್ ಹೇ ಕ್ಯಾ? ಆದರೆ ಓದೋಕೆ ಬರೆಯೋಕೆ ಬರೋ ಗಾಯತ್ರಿ ದೇವಿ ಹೆಬ್ಬೆಟ್ಟು ಯಾಕೆ ಒತ್ತಿತಾ ಇದ್ದೀರಾ ಅಂತಾರೆ ಆರ್ಕೆ. ಪರವಾಗಿಲ್ಲ ಲಾಯರ್ ಸಾಹೇಬ್ರೆ, ನಿಮ್ಮ ತಲೆ ಬಹಳ ಚುರುಕಾಗಿದೆ ಅಂತಾಳೆ ಗಂಗಾ. ನಾವು ಕಳಿಸಿದ ಬ್ಯಾಚು ಅದರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ರೇಟ್ ಎಷ್ಟು, ಅವೆಲ್ಲ ಇದರಲ್ಲಿದೆ. ಅದಕ್ಕೆ ಪರ್ಮಿಷನ್ ಗಂಗಾ ಕೊಡಬೇಕು. ಗಂಗಾ ಒಪ್ಪಿಗೆ ಕೊಟ್ಟು ಹೆಬ್ಬೆಟ್ಟು ಒತ್ತಿದ್ರೆ ಮಾತ್ರ ಬ್ಯಾಚು ಮೂವ್ ಆಗೋದು. ಇದನ್ನೇ ಡಿಜಿಟಲಲ್ಲಿ ಮಾಡಿದರೆ ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ. ನಿಜವಾದ ಗಂಗಾ ಯಾರು ಅಂತ ಕಂಡುಹಿಡಿಯೋ ರಿಸ್ಕ್ ಜಾಸ್ತಿ ಇರುತ್ತೆ, ಅದಕ್ಕೆ ಈ ಡೈರಿ ಡೀಲ್ ಮಾಡೋದು ಅಂತಾರೆ ಶಕ್ತಿ. ಇಸ್ಕಾ ಮತಲಬ್ ಈ ದಂಧೆ ಹೇಗೆ ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತಾರೆ ಆರ್ಕೆ. ಇದರ ಅಸ್ತಿತ್ವ ಯಾರಿಗೂ ಗೊತ್ತಿಲ್ಲ, ಗಂಗಾ ಗುರುತು ಯಾರಿಗೂ ಸಿಗಲ್ಲ ಅಂತಾರೆ ಆರ್ಕೆ. ಗಂಗಾಜಿ ಆಪ್ ಸಾಮಾನ್ಯ ನಹಿ ಹೇ,
ಮೀನಿನ ಹೆಜ್ಜೆ ಬೇಕಿದ್ರೂ ಕಂಡು ಹಿಡಿಬೋದೇನೋ, ಆದರೆ ನಿಮ್ಮನ್ನು ಹುಡ್ಕೋಕ್ಕಾಗಲ್ಲ ಅಂತಾರೆ ಆರ್ಕೆ. ಅಲ್ಲಿಗೆ JP ಜೊತೆ ಗಂಗಾನು ಮುಗ್ದೋಗ್ತಾಳೆ ಅಂತಾಳೆ ಗಂಗಾ. ಈಚೆ ಗಂಗಾ, ಆರ್ಕೆ, ಬೃಂದ, ಶಕ್ತಿ ಒಂದು ಕಡೆ ಇರ್ತಾರೆ. ಆಗ ರೌಡಿ ಬಂದು ಬಿದ್ದು ಒದ್ದಾಡ್ತಾನೆ. ಏಯ್, ಯಾರ ಹತ್ರನೋ ಒದೆ ತಿನ್ಕೊಂಡು ಬಂದಿದ್ಯೋ, ಯಾರೋ ಹೊಡೆದವರು ನಿನಗೆ ಅಂತಾಳೆ ಗಂಗಾ. ಭಾರ್ಗವಿ ಅಂತ ಅಲ್ಲೇ ಪ್ರಜ್ಞೆ ತಪ್ತಾನೆ ರೌಡಿ. ಬೃಂದ, ಭಾರ್ಗವಿಗೆ ಪ್ರಜ್ಞೆ ಇಲ್ಲ, ಅವನು ಹೇಳ್ದೆ ಮತ್ತೆ ಇದು ಹೇಗೆ ಸಾಧ್ಯ ಅಂತಾಳೆ ಗಂಗಾ. ಅತ್ತೆ, ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ ಅಂತಾಳೆ ಬೃಂದ. ಛೇ, ಇರೋ ಒಂದು ಚಾನ್ಸನ್ನು ಕಳೆದ್ಬಿಟ್ಟಿಯಲ್ಲ ಅಂತಾರೆ ಗಂಗಾ. ಆಗ ಶಕ್ತಿ ರೌಡಿನ ಮುಖ ಮುಟ್ಟಿ, ಲೋ ಇವನೇ ಅನ್ನುವಾಗ ಒಂದು ಲೆಟ್ರ್ ಸಿಗುತ್ತೆ. ಅದನ್ನು ಶಕ್ತಿ ಆರ್ಕೆಗೆ ಕೊಡ್ತಾರೆ. ಏನದು? ಆ ಭಾರ್ಗವಿ ಏನಾದರೂ ಬರ್ದಿದ್ದಾಳ? ಅವಳಿಗೆ ಕೊಬ್ಬು ಜಾಸ್ತಿ, ಜೋರಾಗಿ ಓದಿ ಅಂತಾಳೆ ಗಂಗಾ. ಹೇ ಪ್ರೈವೇಟ್ ಕಂಪ್ಲೇಂಟ್ ಅಂತಾರೆ ಆರ್ಕೆ. ಹಾಗಂದ್ರೆ ಏನು? ಸ್ವಲ್ಪ ಬಿಡಿಸಿ ನಮಗೂ ಅರ್ಥ ಆಗೋಗಿ ಹೇಳಿ ಅಂತಾರೆ ಶಕ್ತಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಾಯತ್ರಿ ದೇವಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಕಂಪ್ಲೇಂಟ್ ತಗೋತಿಲ್ಲ ಅನ್ನೋ ಕಾರಣಕ್ಕೆ ಹಿ ಹ್ಯಾಸ್ ಗಾನ್ ಡೈರೆಕ್ಟ್ಲಿ ಟು ಮೆಜೆಸ್ಟಿಕ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾಳೆ ಅಂತಾರೆ ಆರ್ಕೆ. ಇಂಥ ಕಾಗದಗಳಿಂದ ನಮ್ಮನ್ನು ಹೆದರಿಸೋಕ್ಕಾಗಲ್ಲ. ಇಂಥ ಕಂಪ್ಲೇಂಟನ್ನು ನಾವೆಷ್ಟು ನೋಡಿಲ್ಲ ಅಂತಾರೆ ಶಕ್ತಿ. ಶಕ್ತಿಜಿ, ನೀವು ಹೇಳ್ತಾ ಇರೋದು ಅಷ್ಟು ಸುಲಭ ಇಲ್ಲ. JP ಪಾಟೀಲ್ಗೆ ಏನೇ ತೊಂದರೆ ಆದರೂ ಅದಕ್ಕೆ ಕಾರಣ ಗಾಯತ್ರಿ ದೇವಿ ಅಂತ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವ್ರ ಬಾತ್. ಈಗ JP ಪಾಟೀಲ್ ಮೈ ಮೇಲೆ ಒಂದು ಸಣ್ಣ ಗೀಟಾದರೂ ಅದಕ್ಕೆ ಕಾರಣ ಗಾಯತ್ರಿ ದೇವಿ ಅಂತ ಪೊಲೀಸ್ನವರು ಸ್ಟ್ರೈಟಾಗಿ ಬಂದು ಗಾಯತ್ರಿ ದೇವಿನ ಅರೆಸ್ಟ್ ಮಾಡ್ತಾರೆ. ಭಾರ್ಗವಿ ಕೋರ್ಟ್ಗೆ ಹೋಗಿದ್ದು ಬರೀ ಹಿಯರಿಂಗ್ ನೋಟಿಸ್ ತಗೊಳ್ಳೋಕೆ ಅಂತ ನಾನು ಅಂದ್ಕೊಂಡಿದ್ದೆ. ಶಿ ಈಸ್ ಟೂ ಕ್ಲೇವರ್ ಅಂತಾರೆ ಆರ್ಕೆ. ಇಲ್ಲೇ ಇದೆಯೇ ಭಾರ್ಗವಿ ಮೇಲಿರೋ ಸಿಟ್ಟೆಲ್ಲ ನನಗೆ ಹಾಕಿ ತದುಕ್ತಾರೆ ಅನಿಸುತ್ತೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಬೃಂದ ಅಲ್ಲಿಂದ ಹೋಗ್ತಾಳೆ. ಈಚೆ ಭಾರ್ಗವಿ ಸಿಟ್ಟಿಂದ ಮನೆ ಮುಂದೆ ಕೋಲ್ ಹಿಡ್ಕೊಂಡು ಕೂತಿರ್ತಾಳೆ. ಈಚೆ ತಾರಾ ಭಾರ್ಗವಿನ ಮೀಟ್ ಮಾಡಿ, ನೀವು ಕೇಳಿರೋ ಲವಾ ಮೀಟನ್ನು ಪ್ಯಾಕ್ ಟ್ರಾನ್ಸಾಕ್ಷನ್ ಇಲ್ಲಿದೆ ಅಂತ ಫೈಲ್ನ ಕೊಡ್ತಾಳೆ. ಅದನ್ನು ನೋಡಿ ಭಾರ್ಗವಿ, ಈ ಟ್ರಸ್ಟ್ಗೆ ಮಾವನ ಹೆಸರಲ್ಲಿ ಬಂದಿರೋ ಟ್ರಾನ್ಸಾಕ್ಷನ್ ಕೂಡ ಹೆಸರಿಲ್ಲದೆ ಇರೋ ಯಾವುದೋ ಸೈನ್ ಅಕೌಂಟಿಂದ ಬಂದಿದೆ. ನಾನು ಗಾಯತ್ರಿ ದೇವಿದು ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದೆ ಗೊತ್ತಾ, ಅದು ಯಾವುದಾದ್ರೂ ಅಕೌಂಟ್ಗೆ ಮ್ಯಾಚ್ ಆಯ್ತಾ ಅಂತಾಳೆ ಭಾರ್ಗವಿ. ಇಲ್ಲ ಭಾರ್ಗವಿ ಅಂತಾಳೆ ತಾರಾ. ಅದನ್ನು ಪ್ರೂವ್ ಮಾಡೋಕ್ಕೆ ಒಂದೇ ಒಂದು ಲೂಪ್ ಹೋಲು ಸಿಗ್ತಿಲ್ಲ ಅಂತಾಳೆ ಭಾರ್ಗವಿ. ರವೀಂದ್ರ ಸರ್ ಡೈರಿಲಿ ಏನಾದರೂ ಬರೆದಿರ್ಬೋದಲ್ವಾ ಅಂತಾಳೆ ತಾರಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.